ಎಸ್, ಈಗಾಗಲೇ ಧರ್ಮಸ್ಥಳದಲ್ಲಿ ಸಾಕಷ್ಟು ವಿಚಾರಗಳು ಒಂದಷ್ಟು ಹೊರಗಡೆ ಬರ್ತಾ ಇರುವಂಥದ್ದು, ಇವತ್ತು ಅದರಲ್ಲೂ ಸಹ ಒಂದಷ್ಟು ಬದಲಾವಣೆಗಳಾಗಿರುವಂಥದ್ದು. ಈ ಎಲ್ಲದರ ಕುರಿತು ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಪುನೀತ್ ಕೆರೆಹಳ್ಳಿ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿದ್ರೆ ಮಹೇಶ್ ತಿಮ್ರೋಡಿ ಅವರನ್ನ ಏನಾದರೂ ವಶಕ್ಕೆ ಪಡೀತಾರಾ? ಏನು ಹೇಳ್ತಾರೆ ಇದ್ರ ಬಗ್ಗೆ? ಪಡಿಲೇಬೇಕು. ವಶಕ್ಕೆ ಪಡಿಲಿಲ್ಲ ಅಂತ ಅಂದರೆ ಹಿಂದೂ ಸಂಘಟನೆಗಳ ಆಕ್ರೋಶವನ್ನು ನೀವು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ಭುಗಿಲೆದ್ದಿರುವ ಹಿಂದೂ ಸಮಾಜದ ಆಕ್ರೋಶವನ್ನು ತಡಿಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರಕ್ಕೆ ನಾವು ಮತ್ತೆ ಮತ್ತೆ ಮನವಿ ಮಾಡ್ತಾ ಇದ್ದೇವೆ. ಈ ರಾಜ್ಯದ ಅತ್ಯಂತ ನಾವು ಹಿಂದೂ ಸಮಾಜ ಅತ್ಯಂತ ಗೌರವವಾಗಿ ನೋಡುವ ಮತ್ತು ಗೌರವಿಸುವ ವ್ಯಕ್ತಿ ಸಂತೋಷ್ ಜಿ ಅವರು, BL ಸಂತೋಷ್ ಅವರ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಶಬ್ದಗಳನ್ನು ಬಳಸಿ ಮಾತಾಡ್ತಾನೆ. ಕ್ಷೇತ್ರದ ವೀರೇಂದ್ರ ಹೆಗ್ಗಡೆಯವರು, ಪೂಜ್ಯವರು, ಕಾವಂದರು ಅಂತ ನಾವು ಗೌರವಿಸ್ತೀವಿ, ಅವರ ಬಗ್ಗೆ ಅತ್ಯಂತ ಕೀಳು ಶಬ್ದದ ಮಾತಾಡ್ತಾನೆ. ಅಂದರೆ ಹುಚ್ಚು ನಾಯಿ ಕಚ್ಚೋದಿಲ್ಲ ಅಥವಾ ಅದು ಅಲ್ಲಿರಲಿ ಅಂತ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹುಚ್ಚು ನಾಯಿಗೆ ನಾವು ಪಾಠ ಕಲಿಸ್ಬೇಕು ಅಥವಾ ಸರ್ಕಾರ ಪಾಠ ಕಲಿಸುತ್ತೋ ಅನ್ನೋದನ್ನು ನೀವು ತೀರ್ಮಾನ ಮಾಡಬೇಕು. ಹುಚ್ಚು ನಾಯಿಗೆ ಜನ ಕಲಿಸುವ ಪಾಠ ಬೇರೆ, ಸರ್ಕಾರ ಕಲಿಸುವ ಪಾಠ ಬೇರೆ. ಜನರ ಕೈಗೆ ಹುಚ್ಚು ನಾಯಿ ಸಿಗದಂತೆ ನೀವೇ ಅದಕ್ಕೆ ಪಾಠ ಕಲಿಸಿ ಅಂತ ಹೇಳ್ತಾನೆ. ಸರ್, ಈಗ ಮಾಸ್ಕ್ ಮ್ಯಾನ್ ಸಾಕಷ್ಟು ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡ, ಇಷ್ಟು ಇಲ್ಲಿ ಊತ ಹಾಕಿದ್ದೀನಿ ಅನ್ನುವಂಥದ್ದನ್ನ ಹೇಳ್ಕೊಂಡ, ಈಗ SIT ತನಿಖೆ ಬೇರೆ ಆಗ್ತಾ ಇದೆ. ಈಗಿನ ಬೆಳವಣಿಗೆಗಳನ್ನ ನೋಡಿದಾಗ ಅದೆಲ್ಲವೂ ಹೊರಗೆ ಬಂದಾಗ ನಿಮ್ಮ ನಡೆ ಹೆಂಗಿರುತ್ತೆ, ಯಾವ ರೀತಿಯಾಗಿ ಬದಲಾವಣೆ ಕಾಣ್ಬೋದು ಅನ್ನೋ? ಮೇಡಮ್, ಇದು ನಮ್ಗೇನು ಇದು ಆಶ್ಚರ್ಯ ಅಲ್ಲ. ಅಲ್ಲೇನೂ ಸಿಗೋದಿಲ್ಲ ಅನ್ನೋದು ನಮಗೆ ಗೊತ್ತಿತ್ತು. ಮತ್ತು ಇನ್ನೊಂದು, ನಾವು ಅಂದ್ಕೊಂಡಿದ್ವಿ ಅವರು ಅನಾಥ ಶವಗಳು ಇರುವ ಜಾಗಗಳನ್ನೇ ಪಾಯಿಂಟ್ ಮಾಡಿ ತೋರಿಸಬಹುದು ಅಂತ. ಅಂದರೆ ಈಗಾಗಲೇ ಏನು ಅನಾಥ ಶವಗಳು ಅಂತ UDR ಆಗಿ ಅಲ್ಲಿ ಮಾಡಲಾಗಿದೆ, ಅವೇ ಶವಗಳನ್ನು ತೋರಿಸಿ ಇದೊಂದು ಭಾಳ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ಮಾಡ್ತಾರೆ. ಇವತ್ತು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದೇನು ಅಂತ ಅಂದರೆ, ಅಲ್ಲೆಲ್ಲಿಯೂ ಕೂಡ ಕೊಲೆ, ಸೌಜನ್ಯ ಈ ವಿಚಾರ ಚರ್ಚೆ ಆಗ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಮಾಸ್ ಮರ್ಡರ್. ಇವತ್ತು ಅಲ್ಲಿ ಗ್ರಾಮಸ್ಥರು ಹೇಳ್ಬೋದು ಧರ್ಮಸ್ಥಳ ಬೇರೆ, ಗ್ರಾಮ ಬೇರೆ, ಗ್ರಾಮಕ್ಕೆ ಧರ್ಮಸ್ಥಳ ಅಂತೀವಿ ಅಂತ. ಆದರೆ ಇಡೀ ವಿಶ್ವದಲ್ಲಿ ಧರ್ಮಸ್ಥಳ ಅಂದರೆ ಅದು ಶ್ರೀ ಕ್ಷೇತ್ರ ಮತ್ತು ಮಂಜುನಾಥ ಸ್ವಾಮಿ ಸ್ಥಳವೇ. ಹಾಗಾಗಿ ನಾವು ಹೇಳೋದು, ಈ ಷಡ್ಯಂತ್ರ ನಮಗೆ ಗೊತ್ತಿತ್ತು. ಇದೇನು ಬಹಳ ದೊಡ್ಡದಲ್ಲ, ಹೊಸದಲ್ಲ. ಇದು SIT ತನಿಖೆಯಿಂದ ಹೊರಗೆ ಬಂತು ಅಂತಲ್ಲ. ನಮಗೆ ನಂಬಿಕೆ ಇತ್ತು, ಕ್ಷೇತ್ರದ ಮೇಲೆ ನಂಬಿಕೆ ಇತ್ತು, ಜನರ ಮೇಲೆ ವಿಶ್ವಾಸ ಇತ್ತು, ಮತ್ತು ನಮ್ಮ ಪೂಜ್ಯರು ಆ ರೀತಿ ನಡೆದುಕೊಳ್ಳೋರಲ್ಲ ಅನ್ನುವ ನಂಬಿಕೆ, ಮತ್ತು ನಮ್ಮ ಕ್ಷೇತ್ರದಲ್ಲಿ, ಹಿಂದೂ ಧಾರ್ಮಿಕ ಕ್ಷೇತ್ರದಲ್ಲಿ ಅಂಥದ್ದೊಂದು ಘಟನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಪ್ರತಿಯೊಬ್ಬ ಹಿಂದುವಿನ ಅಂತರಾಳದ ಮಾತಾಗಿರುತ್ತೆ. ಯಾಕೆಂದರೆ ಸರ್ವಸ್ವವನ್ನು ತ್ಯಾಗ ಮಾಡಿ ಸಮಾಜಕ್ಕಾಗಿ ನಿಂತವನೊಬ್ಬ, ಯಾವ ಹೆಣ್ಣು ಮಕ್ಕಳ ಭವಿಷ್ಯವನ್ನು ಬಾಳನ್ನು ಬೆಳಗಬೇಕು ಅಂತ ಬಂದು ನಿಂತಹ ವ್ಯಕ್ತಿಯೊಬ್ಬ, ತನ್ನ ಬದುಕನ್ನೇ ಜನರಿಗಾಗಿ ಮೀಸಲಿಟ್ಟಂತಹ ವ್ಯಕ್ತಿಯೊಬ್ಬ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಾನೆ ಅನ್ನೋ ಆರೋಪವನ್ನು ಕೊನೆಗ ಕಾಲಘಟ್ಟದಲ್ಲಿ ಅದನ್ನು ಆರೋಪ ಹೊತ್ಕೋಬೇಕು ಅಂತ ಅಂದಾಗ, ಆ ಆರೋಪ ಮಾಡಿದವರನ್ನು ನಂಬುವಷ್ಟು ಕೆಟ್ಟ ಜನ ನಾವಲ್ಲ. ನಾವು ಹಿಂದೂಗಳು ಅಷ್ಟು ಸುಲಭವಾಗಿ ಅದನ್ನು ನಂಬಲೂ ಇಲ್ಲ. SIT ಕಾರಣಕ್ಕಾಗಿ ನಮಗೆ ನಂಬಿಕೆ ಬಂದಿಲ್ಲ. ನಮಗೆ ಮೊದಲಿಂದನೂ ಈ ನಂಬಿಕೆ ಇತ್ತು, ಯಾವುದೇ ಕಾರಣಕ್ಕೂ ಪೂಜ್ಯರಂಗಿಲ್ಲ ಅಂತ. SITಗೆ ನಂಬಿಕೆ ಬೇಕಿತ್ತು, ತನಿಖೆ ನಂಬಿಕೆ ಬೇಕಾಗಿದ್ದು ಸರ್ಕಾರಕ್ಕೆ, ಅಲ್ಲಂಗಾಗಿಲ್ಲ ಅಂತ ನಮಗಲ್ಲ. ಸರ್ಕಾರಕ್ಕೆ ಈಗ ನಂಬಿಕೆ ಬಂತಲ್ಲ, ವಾಟ್ ನೆಕ್ಸ್ಟ್? ಏನು ಮಾಡ್ತೀರಿ ನೀವೀಗ? ಅದನ್ನು ಮಾಡಿ ತೋರಿಸಿ. ನೀವು ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಮಾಡಬೇಕಾಗತ್ತೆ. ಸರ್, ತಾವು ಹೇಳಿದ್ರಿ ಷಡ್ಯಂತರ ನಡೀತಾ ಇದೆ ಅಂತ ಹೇಳಿ. ಯಾಕೆ ಷಡ್ಯಂತರ ನಡೀತಾ ಇದೆ? ಷಡ್ಯಂತರ ಮಾಡ್ತಾ ಇರೋರು ಯಾರು? ನೋಡಿ, ಎಡಪಂಥೀಯ ಸಂಘಟನೆಗಳು ಮತ್ತು ಹಿಂದೂ ವಿರೋಧಿ ಸಂಘಟನೆಗಳು, ಮತ್ತು ಯಾರು ಸನಾತನವನ್ನು ವಿರೋಧಿಸ್ತಾರೋ, ಸನಾತನ ಧರ್ಮದ ನಾಶಕ್ಕಾಗಿ ಯಾರೆಲ್ಲ ಪಣ ತೊಟ್ಟಿದ್ದಾರೋ, ಭಾರತವನ್ನು ವೈಚಾರಿಕವಾಗಿ ಸೋಲಿಸಬೇಕು ಅನ್ನೋದು ಯಾರ ಇದಿದೆಯೋ, ಹಿರಿಯಾದೆ ಇದೆಯೋ, ಸನಾತನವನ್ನು ವಿರೋಧಿಸುವ ಪ್ರತಿಯೊಬ್ಬರೂ ಕೂಡ ಧರ್ಮಸ್ಥಳವನ್ನು ವಿರೋಧಿಸ್ತಿದ್ರು, ಧರ್ಮಸ್ಥಳದ ವಿರುದ್ಧ ನಿಂತಿದ್ರು. ನಮಗೆ ಇದೊಂದು ಆರಂಭ. ನಾವೀಗ ಹೋರಾಟವನ್ನು ಆರಂಭಗೊಳಿಸಿದ್ದೀವಿ. ಈ ಷಡ್ಯಂತ್ರದ ಹಿಂದೆ ಇರುವ ಅಷ್ಟು ಜನರನ್ನು ನೀವು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಆ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ, ಖಂಡಿತವಾಗಿಯೂ ತೆಗೆದುಕೊಳ್ತೇವೆ. ಸರ್, ಈಗ ಒಂದಷ್ಟು ಕೂಗುಗಳು ಕೇಳಿ ಬರ್ತಾ ಇದ್ದಾವೆ. ಸೌಜನ್ಯ ವಿಚಾರವಾಗಿ ಇದ್ದಾಗ ಯಾಕೆ ಎಲ್ಲರೂ ಧ್ವನಿ ಎತ್ತಿಲ್ಲ? ಈಗ ಧರ್ಮಸ್ಥಳದಲ್ಲಿ ಒಂದಷ್ಟು SIT ತನಿಖೆ ಆಗ್ತಾ ಇರುವ ವಿಚಾರವಾಗಿ ಯಾಕೆ ಧ್ವನಿಗಳು ಕೇಳಿ ಬರ್ತಾ ಇದ್ದಾವೆ? ಯಾಕೆ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಧ್ವನಿ ಬರಲಿಲ್ಲ ಅನ್ನುವಂಥದ್ದು ಒಂದಷ್ಟು ಬರ್ತಾ ಇದ್ದಾವೆ. ಯಾರ್ದು ಬಂದಿಲ್ಲ ಹೇಳಿ? ವಿಶ್ವ ಹಿಂದೂ ಪರಿಷತ್ ಹಿಂದೂ ಸಂಘಟನೆಗಳ ಜೊತೆಗೆ ನಿಂತ್ಕೊಂಡಿಲ್ವಾ? ಇವರೆಲ್ಲ ಬರೋದಕ್ಕೆ ಮುಂಚೆ ವಿಶ್ವ ಹಿಂದೂ ಪರಿಷತ್ತೇ ಅದನ್ನು ಹೋರಾಟ ಮಾಡಿದ್ದು. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಪೂಜ್ಯರು ಅದ್ರ ಪರವಾಗಿ ನಿಂತ್ಕೊಂಡ್ರು. ತನಿಖೆಗೆ ಬರೆದಿದ್ದು ಪೂಜ್ಯರು ಮತ್ತು ಧರ್ಮಸ್ಥಳ. ಯಾರು ಹೋರಾಟಕ್ಕೆ ನಿಂತಿಲ್ಲ. ಅಂದರೆ ನಿಮಗೆ ನೀವು ಆರೋಪಿಗಳು ಇವರೇ ಅಂತ ಹೇಳಿ ಫಿಕ್ಸ್ ಆಗಿ ಅವ್ರ ವಿರುದ್ಧ ಹೋರಾಟ ಮಾಡಿ ಅಂದ್ರೆ ನಾವು ಬರಲ್ಲ. ಸೌಜನ್ಯಾಗಿ ನ್ಯಾಯ ಬೇಕಾ? ನಾವು ಇವತ್ತು ರೆಡಿ ಇದ್ದೀವಿ. ನಾವು ಇವತ್ತು ಹೇಳ್ತಾ ಇದ್ದೀವಿ, ತಾಯಿ ಕುಸುಮಾವತಿ ಒಂದು ವಕಾಲತ್ ಫಾರ್ಮ್ಗೆ ಸಿಗ್ನೇಚರ್ ಮಾಡಿಕೊಡ್ಲಿ, ಆಕೆಯ ಪರವಾಗಿ ಹೋರಾಟ ಮಾಡೋದು ನಮ್ಮ ನೀವು ಸೈನ್ ಹಾಕೋಕೆ ರೆಡಿ ಇಲ್ರಿ.
ನಾನು ಕೇಳ್ತಾ ಇರೋದು ಒಂದು ವಕಾಲತ್ತಿಗೆ ಸಿಗ್ನೇಚರ್ ಹಾಕಕ್ಕೆ ರೆಡಿ ಇಲ್ಲ. ನಾನು ಅಶ್ವವೇಗ ಅನ್ನುವ ಈ ಮಾಧ್ಯಮದ ಮುಖಾಂತರ ಕುಸುಮ ತಾಯಿ ಸೌಜನ್ಯ ತಾಯಿ ಕುಸುಮ ಅವರಲ್ಲೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನೀವು ಒಂದೇ ಒಂದು ವಕಾಲತ್ ಫಾರ್ಮ್ಗೆ ಸಿಗ್ನೇಚರ್ ಮಾಡಿಕೊಡಿ, ಸೌಜನ್ಯಗೆ ನ್ಯಾಯವನ್ನು ನಾವು ಕೊಡಿಸ್ತೇವೆ. ಬೀದಿಗೆ ಬಂದು ರಂಪಾಟ ಮಾಡಿ ಪೂಜ್ಯರ ವಿರುದ್ಧ ಮಾತಾಡಿ ಅಂತ ಅಂದ್ರೆ ಅದು ಹೋರಾಟ ಅಲ್ಲ, ಅಂತ ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ. ಕೊನೆಯದಾಗಿ ಸರ್, ಈಗ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದಾವೆ, SIT ತನಿಖೆ ಆಗ್ತಾ ಇದೆ, ಇವತ್ತು ತಾವು ವಿಚಾರಗೋಷ್ಠಿಯನ್ನು ಸಹ ಮಾಡ್ತಾ ಇದ್ದಾರೆ. ಇದೆಲ್ಲ ಆದ್ರ ಬಳಿಕ ತಮ್ಮ ಹೋರಾಟ ಹೆಂಗಿರುತ್ತೆ, ಯಾವ ರೀತಿಯಾಗಿ ತಾವು ಕ್ಷೇತ್ರದ ಬಗ್ಗೆ ಆಗಿರ್ಬೋದು ಯಾವ ರೀತಿಯಾಗಿ ಹೋರಾಟ ಮಾಡಿ? ನೋಡಿ, ಇಲ್ಲಿ ಕ್ಷೇತ್ರದ ಪರ ಅಲ್ಲ, ಕ್ಷೇತ್ರದ ವಿರುದ್ಧವೂ ಅಲ್ಲ. ಯಾರು ಕ್ಷೇತ್ರಕ್ಕೆ ಅಪಪ್ರಚಾರವನ್ನು ಮಾಡಲಿಕ್ಕೆ ಮುಂದೆ ಬಂದರೂ ಅವರ ದಮನವಾಗಲೇಬೇಕು. ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದವರ ಆ ದಮನ ಆಗುವವರೆಗೂ ನಮ್ಮ ಹೋರಾಟ ಇರುತ್ತೆ. ನಾವು ಹೇಳ್ತಾ ಇರೋದು ಇದಕ್ಕೆ ಉತ್ತರ, ನಾವು ನಿಷ್ಠಾವಂತರು, ನಾವು ಆರೋಪಿಗಳಲ್ಲ, ಅಥವಾ ನಾವು ಯಾವುದೇ ತಪ್ಪು ಮಾಡಿಲ್ಲ ಅನ್ನುವ ಘೋಷಣೆಗಾಗಿ ಬಂದಿಲ್ಲ. ಆ ಘೋಷಣೆ ಮಾಡಿಕೊಳ್ಳುವ ಅಗತ್ಯವೂ ನಮಗಿಲ್ಲ. ನಾವು ತಪ್ಪಿತಸ್ಥರಲ್ಲ ಅನ್ನುವ ಘೋಷಣೆ ಮಾಡಿಕೊಳ್ಳುವ ಅಗತ್ಯ ನಮಗಿಲ್ಲ. ನಮಗೆ ಮೊದಲಿಂದನೂ ನಾವೇನು ಅಂತ ನಮಗೆ ಗೊತ್ತಿದೆ. ಯಾರು ಅಪಪ್ರಚಾರ ಮಾಡ್ತಿದ್ರಲ್ಲ ಅವರಿಗೆ ಏನು ಉತ್ತರ? ಈಗ ಅವರಿಗೆ ನೀವೇನು ಮಾಡ್ತೀರಿ? ಅವರ ಮೇಲೆ ಏನು ಕ್ರಮ ಜರುಗಿಸ್ತೀರಿ? ಸರ್ಕಾರ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೇಬೇಕು. ನೀವೇನಾದರೂ ಷಡ್ಯಂತ್ರ ಮಾಡಿದವರ, ಪಿತೂರಿ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ಸೋತಿದ್ದೇ ಆದರೆ ಆ ಕ್ರಮವನ್ನು ಸಿಡಿದೆದ್ದಿರುವ ಈ ಹಿಂದೂ ಸಮಾಜ ತೆಗೆದುಕೊಳ್ಳುತ್ತೆ. ನಿಮಗೆ ಕ್ಲಾರಿಫಿಕೇಶನ್ ಬೇಕಿತ್ತು, ಭಕ್ತರಿಗಲ್ಲ. ಧರ್ಮಸ್ಥಳದಲ್ಲಿ ಈ ರೀತಿ ಕೊಲೆಗಳು ನಡೆದಿಲ್ವೋ ಅಂತ ಸರ್ಕಾರಕ್ಕೆ ಒಂದು ಅಧಿಕೃತವಾದ ಮಾಹಿತಿ ಬೇಕಿತ್ತು. SIT ಮಾಡಿದ್ರಿ, ಅದಕ್ಕೋಸ್ಕರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ರಿ, ಅದು ಇನ್ವೆಸ್ಟಿಗೇಷನ್ ಮಾಡಿದೆ. ಈಗ ನಿಮಗೆ ಅರಿವಾಗಿದೆಯಾ? ಈಗಲಾದರೂ ನಿಮಗೆ ಗೊತ್ತಾಯ್ತಾ ಧರ್ಮಸ್ಥಳ ಏನು ಮಾಡಿಲ್ಲ ಅಂತ? ಹಾಗಾದರೆ ಅದ್ರ ಮೇಲೆ ಆರೋಪ ಮಾಡಿದವರ ವಿರುದ್ಧ ನೀವು ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ಆ ಕ್ರಮವನ್ನು ಹಿಂದೂ ಸಮಾಜ ತೆಗೆದುಕೊಳ್ಳುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪುನೀತ್ ಕೆರೆಹಳ್ಳಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಯೋಗ ನ್ಯೂಸ್, ಬೆಂಗಳೂರು.